ಅನ್ಯಾಯವಾದ್ರೆ ನ್ಯಾಯ ಕೊಡಿಸೋ ಪೊಲೀಸ್ ಇಲ್ಲಿ ತಲೆ ತಗ್ಗಿಸೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಇಲ್ಲೊಬ್ಬ ಪೊಲೀಸಪ್ಪ ದೂರು ಕೊಡೋದಕ್ಕೆ ಬಂದವಳ ಜೊತೆ ಡಿಂಗ್ ಡಾಂಗ್ ಮಾಡಿ ಅರೆಸ್ಟ್ ಕೂಡ ಹಾಕಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸ್ ಠಾಣೆ ಜನರಿಗೆ ರಕ್ಷಣೆ ನೀಡುವ ಜಾಗ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವ ಸ್ಥಳ. ಹೊರಗೆ ಸತ್ಯಮೇವ ಜಯತೆ ಬೋರ್ಡ್, ಆದರೆ ಒಳಗೆ ಆಗಿದ್ದೇ ಬೇರೆ. ಇಲ್ಲೊಬ್ಬ ಪೊಲೀಸಪ್ಪ ದೂರು ಕೊಡೋಕೆ ಬಂದವಳನ್ನೇ ತನ್ನ ಕಾಮಚೇಷ್ಟೆಗೆ ಬಳಸಿಕೊಂಡಿದ್ದಾನೆ. ಪೊಲೀಸ್ ಠಾಣೆಯಲ್ಲೇ ಡಿವೈಎಸ್ಪಿ ಡಿಂಗ್ ಡಾಂಗ್. ದೂರು ಕೊಡೋಕೆ ಬಂದವಳ ಜೊತೆ ಪೋಲಿ ಆಟ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೂ ಥಟ್ಟಂತ ಕಣ್ಣಿಗೆ ಬೀಳುವುದು ಈ ಪೊಲೀಸಪ್ಪನ ಪೋಲಿ ವಿಡಿಯೋ. ಹೌದು, ತುಮಕೂರಿನ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ ಬಂದವಳನ್ನೇ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪ ಕೇಳಿಬಂದಿದೆ. ಈತನನ್ನೊಮ್ಮೆ ನೋಡ್ಕೊಂಡು ಬಿಡಿ. ಈ ಪೊಲೀಸಪ್ಪನ ಹೆಸರು ರಾಮಚಂದ್ರಪ್ಪ ಅಂತ. ಇವನು ಹೆಸರಿಗಷ್ಟೇ ರಾಮಚಂದ್ರ, ಆದರೆ ಮಾಡೋದು ಮಾತ್ರ ಪೋಲಿ ಕೆಲಸ. ಜಮೀನು ವ್ಯಾಜ್ಯದ ಬಗ್ಗೆ ಪಾವಗಡದಿಂದ ಮಹಿಳೆಯರೊಬ್ಬರು ದೂರು ಕೊಡೋಕೆ ಡಿವೈಎಸ್ಪಿ ಕಚೇರಿಗೆ ಬಂದಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ರಾಮಚಂದ್ರಪ್ಪ ಮಹಿಳೆಯನ್ನ ಏಕಾಂತ ಕೊಠಡಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ನೀಡಿದ್ದಾನಂತೆ. ಕಿಟಕಿ ಮೂಲಕ ವ್ಯಕ್ತಿಯೊಬ್ಬ ರಾಸಲೀಲೆಯ ವಿಡಿಯೋ ಮಾಡಿದ್ದಾನೆ. ಪೋಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಸಸ್ಪೆಂಡ್. ಕೊನೆಗೂ ರಾಮಚಂದ್ರಪ್ಪನ ಕೈಗೆ ಬಿತ್ತು ಕೋಳ. ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ತುಮಕೂರು ಜಿಲ್ಲಾ ಬಿಜೆಪಿ ಬೀದಿಗಿಳಿತು. ರಾಮಚಂದ್ರಪ್ಪನನ್ನ ಕರ್ತವ್ಯದಿಂದ ವಜಾ ಮಾಡುವಂತೆ ಆಗ್ರಹಿಸಿತು. ಕೂಡಲೇ ರಾಮಚಂದ್ರಪ್ಪನನ್ನ ಕರ್ತವ್ಯದಿಂದ ಸಸ್ಪೆಂಡ್ ಮಾಡಿ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶ ಹೊರಡಿಸಿದ್ರು. ಬಳಿಕ ಸಂತ್ರಸ್ತ ಮಹಿಳೆ ಕಡೆಯಿಂದ ಮಧುಗಿರಿ ಪೊಲೀಸರು ದೂರು ಪಡೆದು ಎಫ್ಐಆರ್ ದಾಖಲಿಸಿಕೊಂಡ್ರು. ನಾಪತ್ತೆಯಾಗಿದ್ದ ಡಿವೈಎಸ್ಪಿಯನ್ನ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿದ್ರು. ತಡರಾತ್ರಿ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ಮಧುಗಿರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿದ್ರು. ಬಳಿಕ ಮತ್ತೆ ಪೊಲೀಸ್ ಠಾಣೆಗೆ ವಾಪಸ್ ಕರೆತಂದ್ರು. ಇನ್ನು ಇಂದು ಬೆಳಗ್ಗೆ 11 ಗಂಟೆ ಬಳಿಕ ನ್ಯಾಯಾಧೀಶರ ಮುಂದೆ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಗೃಹ ಸಚಿವರ ತವರಲ್ಲೇ ಇಂಥ ನಾಚಿಕೆಗೇಡಿತನ ಕೃತ್ಯ ಆಗಿರುವುದು ನಿಜಕ್ಕೂ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತೆ ಮಾಡಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಅನ್ಯಾಯವಾದ್ರೆ ನ್ಯಾಯ ಕೊಡಿಸೋ ಪೊಲೀಸ್ ಇಲ್ಲಿ ತಲೆ ತಗ್ಗಿಸೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಇಲ್ಲೊಬ್ಬ ಪೊಲೀಸಪ್ಪ ದೂರು ಕೊಡೋದಕ್ಕೆ ಬಂದವಳ ಜೊತೆ ಡಿಂಗ್ ಡಾಂಗ್ ಮಾಡಿ ಅರೆಸ್ಟ್ ಕೂಡ ಹಾಕಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸ್ ಠಾಣೆ ಜನರಿಗೆ ರಕ್ಷಣೆ ನೀಡುವ ಜಾಗ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವ ಸ್ಥಳ. ಹೊರಗೆ ಸತ್ಯಮೇವ ಜಯತೆ ಬೋರ್ಡ್, ಆದರೆ ಒಳಗೆ ಆಗಿದ್ದೇ ಬೇರೆ. ಇಲ್ಲೊಬ್ಬ ಪೊಲೀಸಪ್ಪ ದೂರು ಕೊಡೋಕೆ ಬಂದವಳನ್ನೇ ತನ್ನ ಕಾಮಚೇಷ್ಟೆಗೆ ಬಳಸಿಕೊಂಡಿದ್ದಾನೆ. ಪೊಲೀಸ್ ಠಾಣೆಯಲ್ಲೇ ಡಿವೈಎಸ್ಪಿ ಡಿಂಗ್ ಡಾಂಗ್. ದೂರು ಕೊಡೋಕೆ ಬಂದವಳ ಜೊತೆ ಪೋಲಿ ಆಟ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೂ ಥಟ್ಟಂತ ಕಣ್ಣಿಗೆ ಬೀಳುವುದು ಈ ಪೊಲೀಸಪ್ಪನ ಪೋಲಿ ವಿಡಿಯೋ. ಹೌದು, ತುಮಕೂರಿನ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ ಬಂದವಳನ್ನೇ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪ ಕೇಳಿಬಂದಿದೆ. ಈತನನ್ನೊಮ್ಮೆ ನೋಡ್ಕೊಂಡು ಬಿಡಿ. ಈ ಪೊಲೀಸಪ್ಪನ ಹೆಸರು ರಾಮಚಂದ್ರಪ್ಪ ಅಂತ. ಇವನು ಹೆಸರಿಗಷ್ಟೇ ರಾಮಚಂದ್ರ, ಆದರೆ ಮಾಡೋದು ಮಾತ್ರ ಪೋಲಿ ಕೆಲಸ. ಜಮೀನು ವ್ಯಾಜ್ಯದ ಬಗ್ಗೆ ಪಾವಗಡದಿಂದ ಮಹಿಳೆಯರೊಬ್ಬರು ದೂರು ಕೊಡೋಕೆ ಡಿವೈಎಸ್ಪಿ ಕಚೇರಿಗೆ ಬಂದಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ರಾಮಚಂದ್ರಪ್ಪ ಮಹಿಳೆಯನ್ನ ಏಕಾಂತ ಕೊಠಡಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ನೀಡಿದ್ದಾನಂತೆ. ಕಿಟಕಿ ಮೂಲಕ ವ್ಯಕ್ತಿಯೊಬ್ಬ ರಾಸಲೀಲೆಯ ವಿಡಿಯೋ ಮಾಡಿದ್ದಾನೆ. ಪೋಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಸಸ್ಪೆಂಡ್. ಕೊನೆಗೂ ರಾಮಚಂದ್ರಪ್ಪನ ಕೈಗೆ ಬಿತ್ತು ಕೋಳ.
ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ತುಮಕೂರು ಜಿಲ್ಲಾ ಬಿಜೆಪಿ ಬೀದಿಗಿಳಿತು. ರಾಮಚಂದ್ರಪ್ಪನನ್ನ ಕರ್ತವ್ಯದಿಂದ ವಜಾ ಮಾಡುವಂತೆ ಆಗ್ರಹಿಸಿತು. ಕೂಡಲೇ ರಾಮಚಂದ್ರಪ್ಪನನ್ನ ಕರ್ತವ್ಯದಿಂದ ಸಸ್ಪೆಂಡ್ ಮಾಡಿ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶ ಹೊರಡಿಸಿದ್ರು. ಬಳಿಕ ಸಂತ್ರಸ್ತ ಮಹಿಳೆ ಕಡೆಯಿಂದ ಮಧುಗಿರಿ ಪೊಲೀಸರು ದೂರು ಪಡೆದು ಎಫ್ಐಆರ್ ದಾಖಲಿಸಿಕೊಂಡ್ರು. ನಾಪತ್ತೆಯಾಗಿದ್ದ ಡಿವೈಎಸ್ಪಿಯನ್ನ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿದ್ರು. ತಡರಾತ್ರಿ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ಮಧುಗಿರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿದ್ರು. ಬಳಿಕ ಮತ್ತೆ ಪೊಲೀಸ್ ಠಾಣೆಗೆ ವಾಪಸ್ ಕರೆತಂದ್ರು. ಇನ್ನು ಇಂದು ಬೆಳಗ್ಗೆ 11 ಗಂಟೆ ಬಳಿಕ ನ್ಯಾಯಾಧೀಶರ ಮುಂದೆ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಗೃಹ ಸಚಿವರ ತವರಲ್ಲೇ ಇಂಥ ನಾಚಿಕೆಗೇಡಿತನ ಕೃತ್ಯ ಆಗಿರುವುದು ನಿಜಕ್ಕೂ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತೆ ಮಾಡಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ನ್ಯಾಯವಾದ್ರೆ ನ್ಯಾಯ ಕೊಡಿಸೋ ಪೊಲೀಸ್ ಇಲ್ಲಿ ತಲೆ ತಗ್ಗಿಸೋ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇಲ್ಲೊಬ್ಬ ಪೊಲೀಸಪ್ಪ ದೂರು ಕೊಡೋದಕ್ಕೆ ಬಂದವಳ ಜೊತೆ ಡಿಂಗ್ ಡಾಂಗ್ ಮಾಡಿ ಅರೆಸ್ಟ್ ಕೂಡ ಹಾಕಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸ್ ಠಾಣೆ ಜನರಿಗೆ ರಕ್ಷಣೆ ನೀಡುವ ಜಾಗ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವ ಸ್ಥಳ. ಹೊರಗೆ ಸತ್ಯಮೇವ ಜಯತೆ ಬೋರ್ಡ್, ಆದರೆ ಒಳಗೆ ಆಗಿದ್ದೇ ಬೇರೆ. ಇಲ್ಲೊಬ್ಬ ಪೊಲೀಸಪ್ಪ ದೂರು ಕೊಡೋಕೆ ಬಂದವಳನ್ನೇ ತನ್ನ ಕಾಮಚೇಷ್ಟೆಗೆ ಬಳಸಿಕೊಂಡಿದ್ದಾನೆ. ಪೊಲೀಸ್ ಠಾಣೆಯಲ್ಲೇ ಡಿವೈಎಸ್ಪಿ ಡಿಂಗ್ ಡಾಂಗ್. ದೂರು ಕೊಡೋಕೆ ಬಂದವಳ ಜೊತೆ ಪೋಲಿ ಆಟ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೂ ಥಟ್ ಅಂತ ಕಣ್ಣಿಗೆ ಬೀಳುವುದು ಈ ಪೊಲೀಸಪ್ಪನ ಪೋಲಿ ವಿಡಿಯೋ. ಹೌದು, ತುಮಕೂರಿನ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ ಬಂದವಳನ್ನೇ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪ ಕೇಳಿಬಂದಿದೆ. ಈತನನ್ನೊಮ್ಮೆ ನೋಡ್ಕೊಂಡು ಬಿಡಿ. ಈ ಪೊಲೀಸಪ್ಪನ ಹೆಸರು ರಾಮಚಂದ್ರಪ್ಪ ಅಂತ. ಇವನು ಹೆಸರಿಗಷ್ಟೇ ರಾಮಚಂದ್ರ, ಆದ್ರೆ ಮಾಡೋದು ಮಾತ್ರ ಪೋಲಿ ಕೆಲಸ. ಜಮೀನು ವ್ಯಾಜ್ಯದ ಬಗ್ಗೆ ಪಾವಗಡದಿಂದ ಮಹಿಳೆಯರೊಬ್ಬರು ದೂರು ಕೊಡೋಕೆ ಡಿವೈಎಸ್ಪಿ ಕಚೇರಿಗೆ ಬಂದಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ರಾಮಚಂದ್ರಪ್ಪ ಮಹಿಳೆಯನ್ನ ಏಕಾಂತ ಕೊಠಡಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ನೀಡಿದ್ದಾನಂತೆ. ಕಿಟಕಿ ಮೂಲಕ ವ್ಯಕ್ತಿಯೊಬ್ಬ ರಾಸಲೀಲೆಯ ವಿಡಿಯೋ ಮಾಡಿದ್ದಾನೆ. ಪೋಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಸಸ್ಪೆಂಡ್. ಕೊನೆಗೂ ರಾಮಚಂದ್ರಪ್ಪನ ಕೈಗೆ ಬಿತ್ತು ಕೋಳ. ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ತುಮಕೂರು ಜಿಲ್ಲಾ ಬಿಜೆಪಿ ಬೀದಿಗಿಳಿತು. ರಾಮಚಂದ್ರಪ್ಪನನ್ನ ಕರ್ತವ್ಯದಿಂದ ವಜಾ ಮಾಡುವಂತೆ ಆಗ್ರಹಿಸಿತು. ಕೂಡಲೇ ರಾಮಚಂದ್ರಪ್ಪನನ್ನ ಕರ್ತವ್ಯದಿಂದ ಸಸ್ಪೆಂಡ್ ಮಾಡಿ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶ ಹೊರಡಿಸಿದ್ರು. ಬಳಿಕ ಸಂತ್ರಸ್ತ ಮಹಿಳೆ ಕಡೆಯಿಂದ ಮಧುಗಿರಿ ಪೊಲೀಸರು ದೂರು ಪಡೆದು ಎಫ್ಐಆರ್ ದಾಖಲಿಸಿಕೊಂಡ್ರು. ನಾಪತ್ತೆಯಾಗಿದ್ದ ಡಿವೈಎಸ್ಪಿಯನ್ನ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿದ್ರು. ತಡರಾತ್ರಿ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ಮಧುಗಿರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿದ್ರು. ಬಳಿಕ ಮತ್ತೆ ಪೊಲೀಸ್ ಠಾಣೆಗೆ ವಾಪಸ್ ಕರೆತಂದ್ರು. ಇನ್ನು ಇಂದು ಬೆಳಗ್ಗೆ 11 ಗಂಟೆ ಬಳಿಕ ನ್ಯಾಯಾಧೀಶರ ಮುಂದೆ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಗೃಹ ಸಚಿವರ ತವರಲ್ಲೇ ಇಂಥ ನಾಚಿಕೆಗೇಡಿತನ ಕೃತ್ಯ ಆಗಿರುವುದು ನಿಜಕ್ಕೂ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತೆ ಮಾಡಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.